ನಮ್ಮ ರಾಷ್ಟ್ರದ ಗಡಿಯಲ್ಲಿ ಕಾಯ್ತಿರೋರು ನಮ್ಮನ್ನ ಸೈನಿಕರು. ಇನ್ನು ಕೊರೋನಾ ಬಂದ ಮೇಲೆ ಆಸ್ಪತ್ರೆಗಳಲ್ಲಿ ಟ್ರೀಟ್ ಮಾಡ್ತಿರೋ ವೈದ್ಯರು ಸೈನಿಕರ ತರ. ಅದನ್ನು ಬಿಟ್ಟು ಎಲ್ಲರೂ ಕೂಡ ಕೊರೋನಾ ತಡೆಗೆ ಸೈನಿಕರ ಹಾಗೆ ಕೆಲಸ ಮಾಡ್ತಿದ್ದಾರೆ. ಇದು ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಡಾಕ್ಟರ್ಸ್, ನರ್ಸ್ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಕೈ ಜೋಡಿಸ್ತಿದ್ದಾರೆ. ಜನಪ್ರತಿನಿಧಿಗಳು ಕೂಡ ಅವರವರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದು ಕೂಡ ಮಗದೊಂದು ಕಡೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಜನಪ್ರತಿನಿಧಿಗಳು, ಡಾಕ್ಟರ್ಸ್ಗಳು, ನರ್ಸ್ಗಳು, ಇನ್ನು ಹಲವಾರು ಜನ NGOs ಕೆಲಸ ಮಾಡ್ತಿರೋರು, ಸ್ವಯಂ ಸೇವಕರು ಅವರಷ್ಟೇ ಅಲ್ಲ, ಇದೊಂದು ರೀತಿ ಎಲ್ಲರೂ ನಾವೇ ತೆಗೆದುಕೊಳ್ಳಬೇಕಾದಂತಹ ಇನಿಷಿಯೇಟಿವ್. ಎಲ್ಲರಿಂದ ಮಾತ್ರ ಈ ಕೆಲಸ ಸಾಧ್ಯ. ನಮ್ಮ ದೇಶ ಕಾಪಾಡಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಹೋರಾಡಬೇಕು ಸೈನಿಕರ ಥರ. ಹೇಗೆ ಬಡವರು, ಕಾರ್ಮಿಕರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು. ವೆರಿ ವೆರಿ ಟ್ರೂ. ಇದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನ್ಯೂಸ್ 18 ನೆಟ್ವರ್ಕ್ ಮೆಗಾ ಅಭಿಯಾನ #ಇಂಡಿಯಾ ಗಿವ್ಸ್. ಬನ್ನಿ, ಕೊರೋನಾ ಸಂತ್ರಸ್ತರಿಗೆ ನೆರವಾಗೋಣ. ಮಹಾಮಾರಿ ವಿರುದ್ಧ ಸಮರ ಸಾರಿದೆ ಭಾರತ. ಬನ್ನಿ, ನಾವು ಕೈ ಜೋಡಿಸೋಣ. ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ಉದಾರವಾಗಿ ದೇಣಿಗೆ ನೀಡಿ ಬಲಿಷ್ಠ ಭಾರತ ಕಟ್ಟಲು ನೆರವಾಗಿ. #ಇಂಡಿಯಾ ಗಿವ್ಸ್. ನ್ಯೂಸ್ 18 ನೆಟ್ವರ್ಕ್ ಮೆಗಾ ಅಭಿಯಾನ. ನ್ಯೂಸ್ 18 ನೆಟ್ವರ್ಕ್ನ ಮೆಗಾ ಅಭಿಯಾನ ಇಡೀ ದೇಶದಾದ್ಯಂತ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ರಾಜ್ಯದಲ್ಲೂ ಅಫ್ಕೋರ್ಸ್ ನಮ್ಮ ಚಾನಲ್ ಇದ್ದೇ ಇದೆ. ಎಲ್ಲ ಕಡೆ ಕೂಡ ನಮ್ಮೆಲ್ಲ ಎಂಪ್ಲಾಯೀಸ್ಗಳು ಒಂದು ದಿನದ ನಮ್ಮ ಸಂಬಳವನ್ನ ಯಾರು ಕೊಟ್ಟಿದ್ದೀವಿ? #ಇಂಡಿಯಾ ಗಿವ್ಸ್. ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿ ಕೊಟ್ಟಿದ್ದೀವಿ ನಾವು. ಯಾಕೆ ಅಂದರೆ, ಪ್ರತಿಯೊಬ್ಬ ದಿನಗೂಲಿ ನೌಕರರು ಯಾರಿದ್ದಾರೆ, ಪ್ರತಿದಿನ ಯಾರು ಒದ್ದಾಡ್ತಿದ್ರು ತಿನ್ನೋಕ್ಕೋಸ್ಕರ, ಅವ್ರಿಗೆ ಸಹಾಯ ಆಗಬೇಕು ಅನ್ನೋ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ. ನೀವು ಕೂಡ ದೇಣಿಗೆ ಕೊಡಿ, ಸಹಾಯ ಹಸ್ತವನ್ನು ಚಾಚಿ. #ಇಂಡಿಯಾ ಗಿವ್ಸ್. ಇಡೀ ದೇಶ ಲಾಕ್ಡೌನ್ ಆಗಿರೋದ್ರಿಂದ ಆ ದಿನಗೂಲಿ ನೌಕರರು, ಭಿಕ್ಷುಕರು, ನಿರ್ಗತಿಕರು ಊಟಕ್ಕೋಸ್ಕರ ಪರದಾಡ್ತಿದ್ದಾರೆ. ಅವ್ರಿಗೋಸ್ಕರ ತುಂಬಾ ಜನ ಮನ ಮೆಡ್ದಿದ್ದಾರೆ. ಆ ಒಳ್ಳೆತನ ಏನಿದೆ, ಒಳ್ಳೆ ಕೆಲಸ ಏನಿದೆ, ಅದನ್ನು ತೋರಿಸ್ಬೇಕು ಅಂತಾನೆ ಇವತ್ತು ಈ ಶೋ ಮಾಡ್ತಿದ್ದೀವಿ. ಎಲ್ಲೆಲ್ಲಿ ಯಾರ್ಯಾರು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಹತ್ರ ಗರುಡ ಕೇಸರಿ ಸಂಘಟನೆಯವರು ಉಚಿತವಾಗಿ ಆಹಾರವನ್ನು ವಿತರಣೆ ಮಾಡಿದ್ರು. ಮಂತ್ರಾಲಯಕ್ಕೆ ಬಂದಿದ್ದ ಮಹಿಳೆಯರು ರಾತ್ರಿ ಎಲ್ಲ ಪರದಾಡ್ತಿದ್ರು. ಅವರನ್ನ ರಾಯಚೂರು ಪೊಲೀಸರು ಕಾರ್ನಲ್ಲಿ ಸೇಫಾಗಿ ಕಳಿಸ್ಕೊಟ್ರು. ಇನ್ನು ಬೆಂಗಳೂರಲ್ಲಿ ಕೋರಮಂಗಲದ ಒಂದು ಹೋಟೆಲ್ ಇದೆ. ಆ ಹೋಟೆಲ್ನವರು ಕೂಡ ಬಡವರಿಗೆ ಬೆಳಗ್ಗೆಯಿಂದ ಫ್ರೀಯಾಗಿ ಊಟ ಸಪ್ಲೈ ಮಾಡ್ತಿದ್ದಾರೆ. ಯಾರ್ಯಾರಿದ್ದಾರೆ ಗುರುತಿಸ್ತಾ ಇದ್ದಾರೆ. ಅವ್ರ ಹೋಟೆಲ್ ಹತ್ರ ಕರೆಸಿ ಪ್ಯಾಕ್ ಮಾಡಿ ನೀಟಾಗಿ ಅವ್ರಿಗೆ ತಿನ್ನಿ ಹೋಗಿ ಅಂತ ಅಲ್ಲೂ ಕೂಡ ಅಂತರವನ್ನು ಕಾಯ್ದುಕೊಂಡು ಅವ್ರಿಗೆ ಊಟವನ್ನು ವಿತರಣೆ ಮಾಡ್ತಿದ್ದಾರೆ. ಒಂದಷ್ಟು ಸಮಾಜದಿಂದ ನಾವು ಪಡ್ಕೊಂಡಿದ್ದೀವಿ, ನಾವು ಬೆಳೆದಿದ್ದೀವಿ. ಈಗ ಸಮಾಜಕ್ಕೆ ಏನಾದರೂ ಕೊಡಬೇಕಾ? ವೆರಿ ಟ್ರೂ. ಅದು ಯಾರಾಗುತ್ತೋ ಅವ್ರ ಕೈಲಿ ಏನಾದ್ರು ಮಾಡಲಿ. ಅದು ಈಗ ನಾವು ಮಾಧ್ಯಮದವರು ಬಂದಿಂತ ಮಾತಾಡ್ತಿದ್ದೀವಿ, ಕೆಲಸ ಮಾಡ್ತಿದ್ವಿ, ಪ್ಲಸ್ ನಮ್ಮ ಒಂದು ದಿನದ ಸಂಬಳವನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಯಾರಾದರೂ ಅಷ್ಟೇ, ಚಿತ್ರದುರ್ಗ, ರಾಯಚೂರು, ಬೆಂಗಳೂರು, ಇಡೀ ರಾಜ್ಯದ 30 ಜಿಲ್ಲೆಗಳು, ಎಲ್ಲೆಲ್ಲಿ ಏನೇನಾಗುತ್ತೋ ಅದೆಲ್ಲವನ್ನು ಕೂಡ ನಾವು ಕೊಡುವಂಥ ಕೆಲಸ ಮಾಡ್ತಿದ್ವಿ. ಬಡವರಿಗೆ ಫ್ರೀಯಾಗಿ ಈ ಉಚಿತವಾಗಿ ಅವರು ಕೂಡ ಭಿಕ್ಷುಕರಿಗೆ ಊಟವನ್ನು ಯಾರು ಪರದಾಡ್ತಿದ್ದಾರೆ. ಬೆಂಗಳೂರಿನ ಕೋರಮಂಗಲ ಒಂದು ಹೋಟೆಲ್ ಇದೆ. ಆ ಹೋಟೆಲ್ನಲ್ಲಿ ಏನು ಹೆಸರು, ಸಾಪಾಡ್ ದಿಂಡಗಲ್ ಅಂತ ಒಂದು ದರ್ಶಿನಿ. ಅದು ಆ ಭಾಗದಲ್ಲಿ ಓಡಾಡೋರು ಗೊತ್ತಿರುತ್ತೆ. ಆ ದರ್ಶಿನಿಯವರು ದರ್ಶಿನಿ ಅಂತ ಕ್ಲೋಸ್ ಮಾಡಿದ್ದಾರೆ. ಅದ್ರ ಅಡುಗೆ ಮಾಡಿಸ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಅದ್ರ ಓನರು ಮತ್ತು ಮ್ಯಾನೇಜರ್ಗಳು ನೀಟಾಗಿ ಎಲ್ಲ ದಿನಗೂಲಿ ನೌಕರರು ಯಾರಿದ್ದಾರೆ ಅವ್ರಿಗೆಲ್ಲ ಒಂದಷ್ಟು ಪ್ರತಿನಿತ್ಯ ಊಟಕ್ಕೋಸ್ಕರ ಒದ್ದಾಡ್ತಿದ್ದಾರೆ ತಾನೆ, ಆ ಊಟವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ಕೂಡ ಯಾರ್ಯಾರಿದ್ದೀರಿ ಸ್ವಯಂ ಸೇವಕರಾಗಿ, ಒಂದಷ್ಟು ಯಾರು ನಿರ್ಗತಿಕರಿದ್ದಾರೆ ಅವ್ರಿಗೊಂದಷ್ಟು ಕೆಲಸ, ಈ ಥರ ಊಟ ತಿಂಡಿ ಕೊಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡಿ. ಆದರೆ ದೊಂಬಿ ಮಾಡ್ಕೋಬೇಡಿ, ಗಲಾಟೆ ಮಾಡಬೇಡಿ, ಅಂತರ ಕಾಯ್ದುಕೊಳ್ಳಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲೇಬೇಕು. ಅದನ್ನ ನೋಡ್ಕೊಂಡು ಕೊಡಬೇಕಷ್ಟೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಹತ್ರ ಅಂದರೆ ಜನ ನಗರಸಭೆ ಮುಂದೆ ನಿಂತು ಕ್ಯೂ ನಿಂತಿದ್ದಾರೆ. ಅಗತ್ಯ ವಸ್ತುಗಳ ಪೂರೈಕೆಗೆ ಅವಕಾಶವನ್ನು ಕೊಡೋದಕ್ಕೆ, ಪಾಸ್ ಕೊಡೋದಕ್ಕೆ ನಗರಸಭೆಯವರು ಮುಂದಾಗಿದ್ರು. ಆದರೆ ಜನ ಅಲ್ಲೂ ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದಂತೆ, ನಮ್ಮ ಜನಕ್ಕೆ ಇದೇ ಪ್ರಾಬ್ಲಮ್. ನಮ್ಗೆ ಯಾವಾಗಲೂ ಕೂಡ ಏನಾದ್ರು ಮಾಡ್ರಯ್ಯ ಅಂದರೆ ಓ ಅಂತ ಗುಂಪು ಕಟ್ಕೊಬಿಡ್ತಾರೆ. ಇದನ್ನು ಯೋಚನೆ ಮಾಡಲ್ಲ, ಗುಂಪಾಗಿ ನಿಂತಿದ್ದಾರೆ. ಇದು ಆಗಬಾರ್ದು. 3 ಅಡಿ ಮಿನಿಮಮ್ ಸಾಮಾಜಿಕ ಅಂತರ ಇರಬೇಕು ಅಂತ ಎಷ್ಟು ಹೇಳಿದ್ರೂ ಕೇಳಿಸ್ಕೊಳ್ಳಲ್ಲ. ಇನ್ಯಾವ ಭಾಷೆ ಮಾತಾಡಬೇಕು, ಇನ್ಯಾವ ಭಾಷೆಯಲ್ಲಿ ಹೇಳಬೇಕು, ಇನ್ನು ನಮಗೂ ಹೇಳಿ ಸಾಕಾಗ್ಬಿಟ್ಟಿದೆ. ಪೊಲೀಸ್ನವರು ಹೇಳಿ ಅವ್ರಿಗೂ ಸಾಕಾಗ್ತಿದೆ. ಇನ್ನೇನಿದ್ರು ಜನ ವಾಡ್ದು ಹೇಳಬೇಕು. ನಿಂತ್ಕೊಳ್ಳೋ, ಗ್ಯಾಪ್ ಬಿಡು, ಫೈಡ್ ಅಂತ ನೋಡಿದ್ರೆ ಏಟು ಬಿತ್ತಲ್ಲ ಗುರು, ಇಲ್ಲಿ ದೊಡ್ಡ ಗಾಯ ಆಗಿದೆ, ಊದ್ಕೊಂಡ್ಬಿಟ್ಟಿದೆ, ಇನ್ಮೇಲೆ ನಿಂತ್ಕೋಬಾರ್ದು ಅಂತ ಅವ್ರಿಗೆ ಅನಿಸ್ಬೇಕು. ಇದೇ ಮಾರ್ಗ
ದಂಡಂ ದಶಗುಣಂ ಅನಿಸ್ಬಿಡುತ್ತೆ ಯಾವಾಗಲೂ ಕೂಡ ಇಂಥವ್ರು ನೋಡ್ತಿದ್ರೆ. ಏನ್ರಿ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಹೇಳ್ತಾನೆ ಇರ್ತೀವಿ, ಗೌರ್ಮೆಂಟ್ ಹೇಳ್ತಾನೆ ಇದೆ, ಸಾಮಾಜಿಕ ಕಾರ್ಯಕರ್ತರು ಅಂದರೆ ಯಾರು ಸಮಾಜಮುಖಿ ಕೆಲಸ ಮಾಡ್ತಿದ್ದಾರೆ ಅವರು ಹೇಳ್ತಾನೆ ಇರ್ತಾರೆ, ಪೊಲೀಸರು ಹೇಳ್ತಾನೆ ಇರ್ತಾರೆ, ವಾಲಂಟಿಯರ್ಸ್ ಹೇಳ್ತಾನೆ ಇರ್ತಾರೆ. ಏನು ಅರ್ಥವೇ ಆಗಲ್ವ ಇವ್ರಿಗೆ ಅಂತ ಮಾತ್ರ ಗೊತ್ತಿಲ್ಲ. ಮಾಸ್ಕ್ ಹಾಕೊಂಡ್ರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ಅಂತಲ್ಲ, ದಯವಿಟ್ಟು ಬಿಟ್ಬಿಡಿ. ಅದೊಂದು ಪರ್ಸೆಪ್ಷನ್, ಸುಮ್ಮನೆ ಅದು ನೀರಿನ ಮೇಲಿನ ಗುಳ್ಳೆ ಅದಲ್ಲ. ಅದು ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಮಾಸ್ಕ್ ಹಾಕೊಂಡಿದ್ರೂ ಬರುತ್ತೆ ನಿಮಗೆ. ಒಂದಷ್ಟು ಮೆಚ್ಚುಗೆಗೆ ಪಾತ್ರ ಆಗೋದು ಅಂದರೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಿರೋರು ಅದು ಸಿನಿಮಾ ನಟರು. ನೆರೆಯ ತೆಲುಗು ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೊರೋನಾ ಪರಿಹಾರಕ್ಕೆ 1 ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ. 1 ಕೋಟಿಯನ್ನು ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿ ಕೊಟ್ಟಿದ್ದಾರೆ ಅವರು. ಅಟ್ ದ ರೇಟ್ ಆಫ್ ನರೇಂದ್ರ ಮೋದಿ ಅವರೇ ತಮ್ಮ ಟ್ವಿಟರ್ನಲ್ಲಿ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಪ್ಲಸ್ 1 ಕೋಟಿ ಅಲ್ಲೇ ಮಗದೊಂದು ಕೋಟಿ, ಅದರಲ್ಲಿ 2 ಬೈಫರ್ಕೇಷನ್ ಇದೆ. 50 ಲಕ್ಷ ರೂಪಾಯಿ ಆಂಧ್ರ ಪ್ರದೇಶಕ್ಕೂ ಮತ್ತು 50 ಲಕ್ಷ ರೂಪಾಯಿ ತೆಲಂಗಾಣ ಸರ್ಕಾರದ ಪರಿಹಾರ ನಿಧಿಗೂ ಕೊಟ್ಟಿದ್ದಾರೆ. ಸಾಮಾಜಿಕ ಅಂತರ ಕಾಯ್ಕೊಳ್ಬೇಕು ಅಂತ ಜನರಿಗೆ ಟ್ವಿಟರ್ ಮೂಲಕ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ನೀವು ನೋಡ್ತಿರುವಂತಹ ಬೆಳವಣಿಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ದೇಣಿಗೆ ರೂಪದಲ್ಲಿ ಹತ್ತತ್ರ 2 ಕೋಟಿ ಅನೌನ್ಸೇ ಮಾಡಿದ್ದಾರೆ. ನೋಡಕ್ಕೆ ಹೋದರೆ 1 ಕೋಟಿ ನೇರವಾಗಿ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿ ಕೊಟ್ಟಿದ್ದಾರೆ. ಇನ್ನು 50 ಲಕ್ಷ ಒಂದು ಆಂಧ್ರ ಪ್ರದೇಶಕ್ಕೂ ಮಗದೊಂದು ತೆಲಂಗಾಣ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೂ ಕೂಡ ಕೊಟ್ಟಿದ್ದಾರೆ. ಇದು ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಬೇರೆಯವ್ರಿಗೂ ಇದು ಒಂದು ರೀತಿ ಮಾದರಿಯಾಗಲಿ, ಹೆಚ್ಚು ತಮ್ಮ ಸಹಾಯ ಹಸ್ತವನ್ನು ಈ ಮೂಲಕ ಚಾಚಲಿ. News18 ನೆಟ್ವರ್ಕಿಂದ ಕೂಡ #ಇಂಡಿಯಾ ಗಿವ್ಸ್ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೂ ಕೂಡ ನಾವು ನಮ್ಮ 1 ದಿನದ ಸಂಬಳವನ್ನು ಕೊಟ್ಟಿದ್ದೀವಿ. ನೀವು ಕೂಡ ಕೊಡಿ. ಇನ್ನು ಸ್ಟೇಟ್ ವೈಸ್ ಹೇಳೋದಾದರೆ ಎಲ್ಲ ಸರ್ಕಾರಿ ನೌಕರರು, ಕರ್ನಾಟಕ ಸರ್ಕಾರಿ ನೌಕರರ ಸಂಘದವರು 200 ಕೋಟಿ ರೂಪಾಯಿ 1 ದಿನದ ಸಂಬಳವನ್ನು ಈಗಾಗಲೇ ಸರ್ಕಾರಕ್ಕೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ಕೊಟ್ಟಿದ್ದಾರೆ. ಹೆಲ್ಪ್ ಆಗಲಿ ಅಂತ. ವೆರಿ ಗುಡ್. ಅಲ್ರಿ ಸಣ್ಣ ಕೆಲಸ ಮಾಡೋರು ನಿಜವಾಗ್ಲೂ ಮೆಚ್ಚುಗೆ ಯಾವಾಗುತ್ತೆ. ನನಗಂತೂ ಇವ್ರನ್ನ ನೋಡಿದ್ರೆ ಅಂದರೆ ನಿಜ ಇಷ್ಟ ಆಗ್ತಾರೆ ಇವರು. ಯಾಕೆಂದರೆ ಒಬ್ಬ ಟೈಲರ್ ನಾವು ಅವ್ರನ್ನ ಕೆಲಸ ಇದೆಯಲ್ಲ ವಾವ್ ಅನ್ಸುತ್ತೆ. ಉಚಿತವಾಗಿ ಮಾಸ್ಕ್ಗಳನ್ನು ಹೊಲಿದು ಕೊಡ್ತಾ ಇದ್ದಾರೆ ಈ ಟೈಲರ್. ವೃದ್ಧರೊಬ್ಬರು ತಮ್ಮ ಗ್ರಾಮದ ಜನರಿಗೆ ಉಚಿತವಾಗಿ ಮಾಸ್ಕ್ಗಳನ್ನು ಹೊಲಿದು ಕೊಟ್ಟಿದ್ದಾರೆ. ಮಾನವೀಯತೆ ಅಂದರೆ ಇದು. ಸಹಾಯ ಮಾಡೋ ಮನಸ್ಸಿರಬೇಕು ಅಷ್ಟೇ. ನೀವು ಹೆಂಗೆ ಬೇಕಾದ್ರೆ ಸಹಾಯ ಮಾಡ್ತೀರಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ಒಂದು ಬೇರೆ ಸೈಜಲ್ಲಿ ಕಂಪ್ಲೀಟಾಗಿ ಇಡೀ ಊರೇ ₹1 ಕಾಸು ತಗೊಳ್ಳಲ್ಲ, ದುಡ್ಡು ತಗೊಳ್ಳಲ್ಲ, ಹೊಲ್ದು ಕೊಡ್ತಾ ಇರೋದಷ್ಟೇ. ಸಣ್ಣ ಕೆಲಸ ರೀ, ಆದರೆ ಮಾಡೋ ಮನಸ್ಸಿರಬೇಕು ಅಷ್ಟೇ. ₹10 ಕೊಡ್ತಿರೋ 10 ಕೋಟಿ ಕೊಡ್ತಿರೋ ಡಸನ್ ಮ್ಯಾಟರ್. ಕೊಡೋ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ತೀರಾ. ઘંટી બંધ છે ઓલી થઈ ગઈ એ લાઈનમાં ઓલો પૂરીનો શાકનો બની લારી એની અંદર દુકાન ಏನು ಮಾಡೋಕ್ಕಾಗತ್ತೆ ನಮ್ಮ ಕೈಲಿ. ಸುಮ್ಮನೆ ಯಾರೋ ಹೇಳ್ಬಿಡ್ತಾರೆ. ಕಲಿಬೇಕಿದೆ ಇಂಥದನ್ನು. ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಏನಾದರೂ ಅನಿಸಿದ್ರೆ ಇನ್ಯಾವತ್ತೂ ನಿಮ್ಮ ಹತ್ರ ಯಾರೂ ಕೇಳ್ಕೊಂಡು ಬರಲ್ಲ. ಅಂಥವ್ರಿಗೆ ಈ ಮೂಲಕ ಸಹಾಯ ಮಾಡಿದ್ರೆ ಗ್ರೇಟ್ ಅದು. ಅದಕ್ಕೆ ನಾನು ಹೇಳಿದ್ದು ಪ್ರತಿಯೊಬ್ಬರು ನಮ್ಮನ್ನು ಒಳಗೊಂಡು ಎಲ್ಲರೂ ಕೂಡ ಪ್ರತಿದಿನ ಈ ಸಂದರ್ಭದಲ್ಲಿ ಸೈನಿಕರೇ ಆಗಬೇಕು ಅಂತ. ನ್ಯೂಸ್ ಮುಂದುವರಿಸ್ತೀನಿ. ಚಿಕ್ಕ ಬ್ರೇಕ್. ಸಮಾಜ ಕಷ್ಟದಲ್ಲಿದ್ದಾಗ, ತೊಂದರೆಯಲ್ಲಿದ್ದಾಗ ಹೋರಾಡುವಂಥ ಸೈನಿಕರಿವರು. ನಿಮ್ಮ ನಡುವೆ ಇರುವಂಥ ಸೈನಿಕರಿವರು. ಎಲ್ಲರೂ ಕೂಡ ಅನ್ವಯಿಸ್ತೀವಿ, ಪ್ರತಿಯೊಬ್ಬರು ಕೂಡ ಹಾಗೆ ಇರಬೇಕು ಅಂತ. ನಮ್ಮ News18 ನೆಟ್ವರ್ಕ್ 18 ಗ್ರೂಪಲ್ಲಿ ಇಡೀ ಭಾರತದಾದ್ಯಂತ ನಾವು ಹೇಗೆ ಎಲ್ಲೆಲ್ಲಿ ಏನೇ ನಡೀತಿದೆ ಅಂತ ತೋರಿಸ್ತೀವೋ, ಯಾರೋ ಸೈನಿಕರ ಥರ ಕೆಲಸ ಮಾಡೋರು ತೋರಿಸ್ಬೇಕು ಅಂತಾನೆ ಇವತ್ತಿನ ಈ ಸ್ಪೆಷಲ್ ಶೋ. ನೋಯ್ಡಾದಲ್ಲಿ ಗರ್ಭಿಣಿಗೆ ನೆರವಾದಂಥ ಪೊಲೀಸ್ ಇದ್ದಾರೆ. ಮಹಿಳೆಯೊಬ್ಬರಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ತು. ಪತಿ ನೋಯ್ಡಾದಲ್ಲಿ ಕೆಲಸಕ್ಕೆ ಹೋಗಿದ್ರಿಂದ ಸಮಸ್ಯೆ ಶುರುವಾಯಿತು. ಆಗ ಪೊಲೀಸರನ್ನ ಸಂಪರ್ಕ ಮಾಡಿದ್ರು ಮಹಿಳೆ. ತಕ್ಷಣ ಪೊಲೀಸರು ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಇವತ್ತು ಮಹಿಳೆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಮಹಿಳೆ ಮತ್ತು ಮಗು ಸೇಫ್ ಆಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಪೊಲೀಸರ ಸಹಾಯವನ್ನು ಗರ್ಭಿಣಿ ಕೂಡ ನೆನಪಿಸ್ಕೊಂಡಿದ್ದಾರೆ. ವೆರಿ ಗುಡ್. ಎಷ್ಟೋ ಕಡೆ ನೋಡಿ, ಯಾವಾಗಲೂ ಯಾರನ್ನು ಬೈತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ, ಅವರು ಹೇಗೆ ಈ ಸಂದರ್ಭದಲ್ಲಿ ಹೇಗೆ ನಿಲ್ತಾರೆ, ಹೇಗೆ ಸಹಾಯಕ್ಕೆ ಬರ್ತಾರೆ ಅನ್ನೋದನ್ನು ನೀವು ಗಮನಿಸಲೇಬೇಕು ಇಂತಹ ಸಂದರ್ಭದಲ್ಲಿ. ಬ್ರೇಕಿಂಗ್ ನ್ಯೂಸ್.
ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಉತ್ತರ ಪ್ರದೇಶದಲ್ಲಿ ಆಕೆಯ ಗಂಡ ದೂರದಲ್ಲಿ ಎಲ್ಲೋ ಇದ್ರು, ಆದರೆ ಆಕೆಗೆ ಹೆರಿಗೆ ನೋವು ಕಾಣಿಸ್ಕೊಳ್ತು. ವಿಧಿ ಅಂದರೆ ಅವ್ರಿಗೆ ಗೊತ್ತೇ ಆಗಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನೋಯ್ಡಾದಿಂದ ಬಂದಿರುವಂತಹ ವಿಜುವಲ್ಸ್ ಇದು. ಕೆಲಸಕ್ಕೆ ಹೋಗಿದ್ರಿಂದ ಆತ ಕೂಡ ಮೀಟ್ ಮಾಡೋಕ್ಕಾಗಿಲ್ಲ, ಬರೋಕ್ಕಾಗಿಲ್ಲ. ಆದರೆ ಈಕೆ ಏನನ್ನಿಸ್ತಾ ಏನೋ ಗೊತ್ತಿಲ್ಲ, ಪೊಲೀಸರು ಸಂಪರ್ಕ ಮಾಡಿ ಹಿಂಗೆ ಹೇಳಿದ್ದಾರೆ. ತಕ್ಷಣ ಪೊಲೀಸರ ವೆಹಿಕಲ್ ಬಂತು, ಆಕೆಯನ್ನು ಕೂರಿಸ್ಕೊಂಡ್ರು, ನೀಟಾಗಿ ಕರ್ಕೊಂಬಂದು ಹೆರಿಗೆ ವಾರ್ಡ್ಗೆ ಸೇರಿಸಿದ್ರು. ಡೆಲಿವರಿ ಆಯಿತು, ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಆಕೆನೂ ಸೇಫ್ ಆಗಿದ್ದಾರೆ, ಮಗುನೂ ಸೇಫ್ ಆಗಿದೆ. ವೆರಿ ಗುಡ್. उधर से अंदर बैठ ले, उधर से पीछे बैठ ले. सभी चौकी इंचार्ज सेक्टर 62 में है डॉक्टर साहब के साथ. ತಪ್ಪು ಮಾಡಿದ್ರು ಅದೇ ಕೈಯಲ್ಲಿ ಲಾಠಿ ತಗೊಂಡು ಹಾಗೆ ಬಾರಿಸ್ತಾರೆ. ನಿಮಗೆ ಸಹಾಯ ಬೇಕು ಅಂದರೆ ಅದೇ ಕೈಯಲ್ಲಿ ನಿಮ್ಮನ್ನ ಹಿಡಿದು ಎತ್ತು ನಿಲ್ಲಿಸ್ತಾರೆ ಪೊಲೀಸ್ನವರು. ಹ್ಯಾಟ್ಸ್ ಆಫ್ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ನಮ್ಮ ಭಾರತ ಇಡೀ ದೇಶದ ಪೊಲೀಸ್ನವ್ರಿಗೆ ಕೂಡ. ಉತ್ತರ ಪ್ರದೇಶಕ್ಕೆ ಹೋಗೋಣ. ಅಲ್ಲಿ ಪೊಲೀಸರು ಏನು ಮಾಡಿದ್ರು, ರಸ್ತೆ ಬದಿಯಲ್ಲಿ ನಿರ್ಗತಿಕರು ತುಂಬ ಜನ ಇದ್ರು, ಅವ್ರನ್ನೆಲ್ಲ ಕರೆದು, ಬಿಕಾಸ್ ಪ್ರತಿದಿನ ಇವರು ಓಡಾಡ್ತಿರ್ತಾರಲ್ಲ, ಗೊತ್ತಿರುತ್ತೆ ಇವ್ರಿಗೆ ಮಲಗೋಕೆ ಸೂರಿಲ್ಲ, ಊಟ ತಿಂಡಿಗೆ ಏನೂ ಇಲ್ಲ ಅಂತ. ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಉತ್ತರ ಪ್ರದೇಶದ ಎಲ್ಲ ಪೊಲೀಸರು ಊಟ ತಿಂಡಿ ಎಲ್ಲವನ್ನ ಕೊಡೋಕೆ ಶುರು ಮಾಡಿದ್ರು. ರಸ್ತೆ ಬದಿಯಲ್ಲಿ ಭಿಕ್ಷುಕರು ಮಲಗಿದ್ರು, ಮನೆ ಮಠ ಇಲ್ಲ ಅವ್ರಿಗೆ, ಯಾರೂ ಇಲ್ಲ ಅವ್ರಿಗೆ ಊಟ ಕೊಡೋರು. ಭಿಕ್ಷೆ ಬೇಡಿದ್ರು, ಈ ಭಿಕ್ಷೆ ಹಾಕೋಕ್ಕೂ ಜನ ಇಲ್ಲ. ಸೊ ಹಾಗಾಗಿ ಇವರು ಯಾರ್ಯಾರಿದ್ದಾರೆ ಅವ್ರನ್ನ ಗುರುತಿಸಿದ್ರು, ಒಂದು ಬ್ಯಾಗಲ್ಲಿ ಊಟ ತಗೊಂಡ್ರು, ಅವ್ರನ್ನ ಎದೋಳಿಸ್ಬಿಟ್ಟು ಊಟ ಮಾಡ್ರಿ ಅಂತ ಕೊಟ್ಟು ಬಂದರು. ವೆರಿ ಗುಡ್. ಮನೆಯಿಂದ ಆಚೆಗೆ ಬರಬಾರ್ದು, ಸ್ಟೇ ಹೋಮ್ ಅಂತಿದ್ದೀವಿ ನಿಜ. ಆದರೆ ನಿಮ್ಮ ಅಕ್ಕಪಕ್ಕ ಮನೆ ಹತ್ರ ಯಾರಾದ್ರೂ ಭಿಕ್ಷುಕರಿದ್ರು, ನಿರ್ಗತಿಕರಿದ್ರು, ಊಟಕ್ಕಿಲ್ಲ ಅಂದಾಗ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ ನೀವು ತಗೊಳ್ಳಿ. ಗ್ಲೌಸ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಅಡುಗೆ ಮಾಡಿ ತೊಗೊಂಡು ಒಂದು ಬಾಕ್ಸಲ್ಲೋ ಇನ್ಯಾವುದೋ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಲ್ಲೋ ತೊಗೊಂಡೋಗೋರು ಒಂದ್ಸರಿ ಕೊಟ್ಟು ಬನ್ನಿ. ಸಾಧ್ಯ ಆದರೆ ಆ ಕೆಲಸವನ್ನು ಮಾಡಿದ್ರೆ ನೀವು ಸೈನಿಕರಾಗ್ತೀರಾ, ನಾವು ಸೈನಿಕರಾಗ್ತೀವಿ. ನ್ಯೂಸ್ ಮುಂದುವರಿಸ್ತೀನಿ, ಒಂದು ಚಿಕ್ಕ ಬ್ರೇಕ್, ಕಾಯ್ತಾ ಇರಿ. ಕರ್ನಾಟಕದ ಹಲವಾರು ಊರುಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅವರವರೇ ಸೈನಿಕರಾಗ್ಬಿಟ್ಟಿದ್ದಾರೆ. ಯಾಕೆಂದರೆ ಕರೋನಾ ಭೀತಿ ಹೆಚ್ಚಾಗ್ತಾ ಇದೆ. ಸರ್ಕಾರ ಅಷ್ಟೇ ಅಲ್ಲದೆ ಜನ ಕೂಡ ಸ್ವಯಂ ಪ್ರೇರಿತರಾಗಿ ತಮ್ಮ ಹಳ್ಳಿಗಳನ್ನು ತಾವೇ ಸೇಫ್ ಮಾಡ್ಕೋತಾ ಇದ್ದಾರೆ, ದಿಗ್ಬಂಧನ ಹಾಕ್ಕೊಂಡಿದ್ದಾರೆ. ಹಲವಾರು ಊರುಗಳಿಗೆ ಹೋಗ್ತೀನಿ ನಾನೀಗ. ಆಲೂರು, ಕಲ್ಲಳ್ಳಿ, ಹೂವಿನಹಳ್ಳಿ, ಈ 3 ಊರು. ಅದು ಚಾಮರಾಜನಗರ, ಇನ್ನೊಂದು ಕಡೆ ಕೋಲಾರ, ಮಗದೊಂದು ಕಡೆ ಹಾಸನ. ಬ್ಯಾರಿಕೇಡ್ ಹಾಕಿದ್ರು. ಅವ್ರಿಗೆ ಹೆಂಗೆ ಅನ್ಸುತ್ತೆ ಹಂಗಂಗೆ, ಯಾವ ಥರದಾರು ಸರಿ. ಮರದ ದಿಮ್ಮಿನಾರು ಇಡ್ತಾರೆ, ಮಧ್ಯ ದಪ್ಪ ಕಲ್ಲಾರು ಸೈಜ್ಗಳು ತಂದು ಇಡ್ತಾರೆ. ಇಲ್ಲ ಇಲ್ಲಿ ನೋಡಿ, ಚೆಕ್ ಪೋಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಹಾಸನದಲ್ಲಿ, ಹೂವಿನಹಳ್ಳಿಯಲ್ಲಿ. ಅವರೇ ಚೆಕ್ ಪೋಸ್ಟ್. ಅದು ಯಾರನ್ನ ಬಿಡಬೇಕು ಗೊತ್ತಾಗಬೇಕು, ಯಾರು ಒಳಗೆ ಬರ್ತಾರೆ ಅದನ್ನು ಅವರೇ ಡಿಸೈಡ್ ಮಾಡ್ತಾರೆ. ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ರು ನೆರಳು ಮಾಡ್ಕೊಂಡು ಬೇಸಿಗೆಯಲ್ಲಿ. ಯಾರು ಬರಂಗಿಲ್ಲ, ಹೋಗಂಗಿಲ್ಲ. ನಮ್ಮ ಊರಿಗೆ ನಾವೇ ಪೊಲೀಸರು ಅನ್ನೋ ಥರ. ವೆರಿ ಗುಡ್. ಸೊ ಈ ಥರ ಎಲ್ಲರಿಗೂ ಬರಬೇಕು. ಅವರವರೇ ಚೆಕ್ ಪೋಸ್ಟ್ ಮಾಡ್ಕೊಂಡು ದಿಗ್ಬಂಧನ ಹಾಕಿದ್ದಾರೆ. ಅದನ್ನು ಅವರೇ ಕಂಟ್ರೋಲ್ ಮಾಡ್ತಾರೆ, ಬೇರೆಯವ್ರು ಯಾರೂ ಅಲ್ಲ. ಸುಮ್ಮನೆ ಹೊಟ್ಟೋಗ್ಬಿಡಲ್ಲ, ಅವರೇ ಅಲ್ಲಿ ನಿಂತ್ಕೊಂಡು ಯಾರು ಒಳಗೆ ಬರಬೇಕು, ಯಾರು ಆಚೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ವೆರಿ ಗುಡ್. ಇನ್ನು ಮತ್ತು 3 ಕಡೆ, 3 ಹಳ್ಳಿ: ತಮ್ಮನಾಯಕನಹಳ್ಳಿ, ಮನ್ನಿಗಟ್ಟಿ, ಮೇಲ್ಕೋಟೆ. ಮೇಲ್ಕೋಟೆ ಅಂದ್ರೆ ಮಂಡ್ಯಕ್ಕೆ ಬರುತ್ತೆ, ಮನ್ನಿಗಟ್ಟಿ ಅಂದ್ರೆ ಬಾಗಲಕೋಟೆಗೆ ಬರುತ್ತೆ, ತಮ್ಮನಾಯಕನಹಳ್ಳಿ ಅದು ಆನೇಕಲ್ಗೆ ಬರುತ್ತೆ. ಅವರು ಅಷ್ಟೇ ಮಧ್ಯ ಬೇಲಿ ಗೀಲಿ ಹಾಕಿದ್ರು, ಮುಳ್ಳಿನ ಗಿಡ ತಂದು ಹಾಕಿದ್ರು. ಇನ್ನು ತುಂಬ ತಮ್ಮನಾಯಕನಹಳ್ಳಿ ನೋಡಿ, ಈ ಜೋಳ ಗಿಡ ಹಾಕಿರ್ತಾರಲ್ಲ, ರಾಗಿ ತೆನೆ ಹಾಕಿರ್ತಾರಲ್ಲ, ಆ ಥರ ಫುಲ್ ಮುಳ್ಳು ಹಾಕ್ಬಿಟ್ಟಿದ್ದಾರೆ. ಯಾರು ಕಾರ್ ತಗೊಂಬಂದ್ರು ಪಂಚರ್ ಆಗ್ಬಿಡ್ಬೇಕು. ಸೊ ಹಂಗಾಗಿ ರೋಡ್ ಕ್ಲೋಸ್ಡ್, ಯಾರು ಬರಂಗಿಲ್ಲ ನಮ್ಮೂರಿಗೆ ಅಂತ ಅವರು. ಇವರು ಮಂಡ್ಯದವರು ಪೊಲೀಸ್ ಇಟ್ಟಿರ್ತಾರಲ್ಲ, ಬ್ಯಾರಿಕೇಡ್ ತಗೊಂಬಂದು ಅವ್ರು ಹಾಕೊಂಡ್ರು. ಮನ್ನಿಗಟ್ಟಿಯವರು ಅವರು ಮುಳ್ಳಿನ ಬೇಲಿ ತಂದು ಹಾಕೊಂಡ್ರು, ಅವರು ದೊಡ್ಡದಾಗಿ. ಇನ್ಯಾರೂ ಬರಂಗಿಲ್ಲ, ಅದನ್ನ ದಾಟಿ ಯಾರೂ ಬರೋಕ್ಕಾಗಲ್ಲ, ಏನೂ ಬರಲ್ಲ ನೋಡೋಕೆ ಹೋದ್ರೆ. ಹಂಗೆ ಹಾಕಿದ್ದಾರೆ ಅವ್ರ ಕಡೆಯವರು. ಸೊ ಹೀಗಾಗಿ ಇದು ಆನೇಕಲ್ಲು, ಬಾಗಲಕೋಟೆ, ಮಂಡ್ಯ ಆ ಭಾಗದ ಜನ ಅವ್ರೂರಿಗೆ ದಿಗ್ಬಂಧನ. ಇನ್ನು ಮತ್ತು 3 ಕಡೆ ತೋರಿಸ್ತಾ ಇದ್ದೀನಿ ನಾನು.
ಅದು ಕುಂಗ್ರಾಲ್, ಟಿ ನರಸೀಪುರ ಮತ್ತು ಸಾತ್ಗಳಿ ಅಂದರೆ ಮೈಸೂರು, ಟಿ ನರಸೀಪುರ ಅಂದರೆ ಅದು ಮೈಸೂರು, ಮೈಸೂರಿಂದ 30 ಕಿಲೋಮೀಟರ್ ದೂರನೇ. ಇನ್ನು ಮಗದೊಂದು ಮೈಸೂರು, ಕುಂಗ್ರಾಲ್, ಅದು ಅಲ್ಲೂ ಕೂಡ ಮೈಸೂರು ಭಾಗದಿವೆಲ್ಲ, ಮೈಸೂರು ಡಿಸ್ಟಿಕಲ್ಲಿ ಅವರು ಕೂಡ ಇವರು ಕಲ್ಗಳಿಟ್ರು. ರೋಡ್ ತುಂಬ ದೊಡ್ಡ ರೋಡ್ ಇದು, ಕಲ್ಗಳಿಟ್ರು, ಯಾರು ವಾಹನ ಬರೋಂಗಿಲ್ಲ ಅಂತ. ತಿರುಮಕೂರ್ಲಿ ನರಸೀಪುರದವರು ಮುಳ್ಳಿನ ಬೇಲಿ ಆ ಕಡೆ ಟಿನ್ ಇಟ್ಬಿಟ್ಟು ಮಧ್ಯೆ ದೊಡ್ಡ ಮರದ ಕಂಬಗಳಿಟ್ರು. ಸಾತ್ಗಳ್ಳಿ ಜನ ಇದೇ ಪ್ರಾಬ್ಲಮ್ಮು, ಇಟ್ಟರು ಬಟ್ ಆದರೆ ಅವರೇ ಎಲ್ಲ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ. ಬ್ಯಾಡ್ರೆ ಯಾರು ಸೆಲೆಬ್ರೇಟ್ ಮಾಡಬೇಡಿ, ಒಂಚೂರು ಅಂತರ ಕಾಯ್ದುಕೊಳ್ಳಿ, 3 ಅಡಿ ಗ್ಯಾಪ್ ಇರಬೇಕು, ಪ್ಲೀಸ್ ರಿಮೆಂಬರ್. ಇನ್ನು ಎಲ್ಲವೂ ಕೂಡ ಮೈಸೂರು ಭಾಗದ ದೃಶ್ಯ. ಇನ್ನು 3 ಭಾಗ: ದೊಡ್ಡ ಹನುಮೆಹಳ್ಳಿ, ಹರದನಹಳ್ಳಿ, ಎಲಿಯೂರು ಅಂದರೆ ತುಮಕೂರು, ದೊಡ್ಡ ಹರದನಹಳ್ಳಿ ಚಿಕ್ಕಬಳ್ಳಾಪುರ, ಇನ್ನು ಚಾಮರಾಜನಗರ ಗಡಿ ಜಿಲ್ಲೆ ಆ ಭಾಗದಲ್ಲೂ ಕೂಡ. ಎಲ್ಲರಿಗೂ ಹಳ್ಳಿ ಕಡೆ ಅಂದಮೇಲೆ ಮರ, ದಿಮ್ಮಿ, ಮುಳ್ಳಿನ ಬೇಲಿ ಇವೆಲ್ಲ ಸಿಕ್ಬಿಡುತ್ತೆ ಆರಾಮಾಗಿ. ಅಂತಂದು ಹಾಕ್ತಿರ್ತಾರೆ ಊರಿನ ಯುವಕರೆಲ್ಲ. ಬಟ್ ಸೆಲೆಬ್ರೇಟ್ ಮಾಡ್ಕೊಂಡು ಒಟ್ಟೊಟ್ಟಿಗೆ ನಿಂತ್ಕೊಂಡು ಮಕ್ಕಳ ಜೊತೆ ನಿಂತ್ಕೊಂಡೆಲ್ಲ ಮಾಡಬೇಡ್ರಪ್ಪ ಪ್ಲೀಸ್, ಈ ಥರದ ಕತೆ ಮಾಡಬೇಡಿ ಅಷ್ಟೇ. ದೊಡ್ಡ ಹರದನಹಳ್ಳಿಯ ಜನ ಸಂಭ್ರಮ ಅಲ್ಲ ಓ ಅಂತ ಕಿರ್ಚೋದಕ್ಕೆ ಬೇರೆ ಟೈಮ್ ಮಾಡ್ತಿರಲ್ಲ, ಹಂಗೆ ದಯವಿಟ್ಟು ಎದ್ದೋಗಿ ಮನೇಲಿರಿ. ನೀವು ಯಾರಿಗೆ ಬಿಡಬೇಕು ಬೇಡ ಬೇರೆ ವಿಚಾರ, ದಿಗ್ಬಂಧನ ಮಾಡೋದು ಒಳ್ಳೇದೇ, ಬಟ್ ಒಟ್ಟೊಟ್ಟಿಗೆ ಕೂತ್ಕೊಂಡೆಲ್ಲ ಮಾಡಬೇಡಿ ಅಷ್ಟೇ, ಪ್ಲೀಸ್ ರಿಕ್ವೆಸ್ಟ್. ಕೊರೋನಾ ಇದೊಂದು ದೊಡ್ಡ ಮಹಾಮಾರಿ, ಇದನ್ನ ತಡೆಯೋದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಯಾಕೆ ಮಾಡಿದ್ದಾರೆ? ಎಸ್, ಈ ಸಂದರ್ಭದಲ್ಲಿ ನನ್ನ ಕೊಲೀಗ್ ಮಂಜು ಆರ್ಯ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮಂಜು ಆರ್ಯ, ಎಲ್ಲಿದ್ದೀರಿ? ಮಾಧ್ಯಮದವರು, ಡಾಕ್ಟರ್ಸ್ಗಳು ಅಥವಾ ಮೆಡಿಕಲ್ಲಿ ಕೆಲಸ ಮಾಡ್ತಿರೋರು, ಪೊಲೀಸರನ್ನ ಹೊರತುಪಡಿಸಿ ತುಂಬಾ ಜನ ವಾಲಂಟರಿಯಾಗಿ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ವಿ. ಯಾರ್ಯಾರು ನೋಡಿದ್ರಿ, ಹೇಗೆಲ್ಲ ಸಹಾಯ ಮಾಡ್ತಿದ್ದಾರೆ ಮಂಜು? ಖಂಡಿತ ಹರೀಶ್, ಯಾಕಂದ್ರೆ ಈಗಾಗಲೇ ಕೊರೋನಾ ವೈರಸ್ ವ್ಯಾಪಕವಾಗಿ ಹಬ್ತಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಅಷ್ಟೇ ಬಹಳ ಗಂಭೀರವಾಗಿ ತೆಗೆದುಕೊಂಡು ಯಾರೊಬ್ರು ಕೂಡ ಅಷ್ಟೇ ಹೊರಗಡೆ ಬರಬಾರ್ದು, ಅದರಲ್ಲೂ ಪ್ರಮುಖವಾಗಿ ಪೊಲೀಸರು, ವೈದ್ಯರು ಮಾತ್ರ ಅವರ ಸೇವೆಯನ್ನ ಸಲ್ಲಿಸಬೇಕು ಅಂತ ಹೇಳಿದರೆ. ಆದ್ರೆ ಇಲ್ಲಿ ಸಾರ್ವಜನಿಕವಾಗಿ ಮತ್ತು ಮಾನವೀಯತೆ ಹಿತದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಕೋರಮಂಗಲ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಅಥವಾ ಆನಂದರಾವ್ ಸರ್ಕಲ್ ಆಗಿರ್ಬೋದು, ಇಲ್ಲಿ ಕೆಲವೊಂದು ಹೋಟೆಲ್ನ ಮಾಲೀಕರೇ ಅಲ್ಲಿ ತಯಾರಿಸಿ ಮಾಡಿದಂತಹ ಒಂದು ತಿಂಡಿಯನ್ನ ಕೂಲಿ ಕಾರ್ಮಿಕರು, ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಅಂತ ದಿನಗೂಲಿ ಕಾರ್ಮಿಕರು ಬಂದಿದ್ದಾರೆ. ಅವ್ರನ್ನ ಏಕಾಏಕಿ ಹೋಗಿ ಅಂದ್ರೆ ಯಾವುದೇ ರೀತಿಯ ಬಸ್ ಆಗಿರ್ಬೋದು, ರೈಲುಗಳಾಗಿರ್ಬೋದು, ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ. ಅವರೆಲ್ಲರೂ ಕೂಡ ಅಷ್ಟೇ ಬೀದಿ ಬದಿಯಲ್ಲಿ ಇವತ್ತು ಜೀವನ ನಡೆಸುವಂತಹ ಒಂದು ಅನಿವಾರ್ಯ ಸ್ಥಿತಿ ಇವತ್ತು ಎದುರಾಗಿದೆ. ಕೇವಲ ಅವರಷ್ಟೇ ಅಲ್ಲದೆ ಭಿಕ್ಷುಕರಾಗಿರ್ಬೋದು, ಭಿಕ್ಷುಕರು ಕೂಡ ಅಷ್ಟೇ ಎಲ್ಲಿ ಈಗ ಭಿಕ್ಷೆ ಬೇಡುವಂತಹ ಸ್ಥಿತಿ ಇಲ್ಲ, ಎಲ್ಲಿ ಕೂಡ ಓಡಾಡಬೇಕಾದಂತಹ ಸ್ಥಿತಿ ಕೂಡ ಇಲ್ಲ. ಅಂತಹವರಿಗೆ ನೆರವಿಗೆ ಸಾರ್ವಜನಿಕರೇ ಮುಂದೆ ಬರ್ತಿದ್ದಾರೆ. ಬೆಂಗಳೂರು ನಗರದಲ್ಲಿ ಹಲವು ಕಡೆ ಈ ರೀತಿಯಾಗಿ ಅವರೇ ನೇರವಾಗಿ ಬಂದು ಊಟ ಕೊಡೋದಾಗಿರ್ಬೋದು, ನೀರು ಕೊಡೋದಾಗಿರ್ಬೋದು, ಅವ್ರಿಗೆ ಏನೆಲ್ಲ ರೀತಿಯಂತ ಅಗತ್ಯ ವಸ್ತುಗಳ ಅವಶ್ಯಕತೆ ಇದೆ ಅದೆಲ್ಲವನ್ನು ಕೂಡ ಅಷ್ಟೇ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಹಾಗೆ ಒಂದು ಶ್ಲಾಘನೀಯ ಕೆಲಸ ಅಂತ ಹೇಳ್ಬೋದು, ಎಲ್ಲರೂ ಮೆಚ್ಚುವಂತಹ ಕೆಲಸ ಅದು. ಆದ್ರೆ ಅದನ್ನೇ ನಾವು ದಾಟಿ ಕೆಲವು ಸೋಂಕಿತ ವ್ಯಕ್ತಿಗಳಿರ್ತಾರೆ, ಅಂತಹವರು ಸ್ವಲ್ಪ ದೂರದಿಂದನೇ ಇಂತಹ ಒಂದು ಕೆಲಸಗಳನ್ನ ಮಾಡಬೇಕಾದಂತಹ ಸ್ಥಿತಿ ಕೂಡ ಇದೆ. ಜೊತೆಗೆ ಸರ್ಕಾರ ಕೂಡ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಅಂತಹವ್ರು ಎಲ್ಲೆಲ್ಲಿದ್ದಾರೆ, ಏನೇನ್ ಮಾಡ್ತಾರೆ ಅಂತ ಅದನ್ನ ಗುರುತಿಸಬೇಕಾಗುತ್ತೆ. ಅಂತವ್ರನ್ನ ಗುರುತಿಸಿ ಸರ್ಕಾರದಿಂದಲೇ ಅವರಿಗೆ ದಿನನಿತ್ಯವೂ ಕೂಡ ಅಷ್ಟೇ ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಬೇಕು ಅದನ್ನ ಸರ್ಕಾರನೇ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಹರೀಶ್. ವೆರಿ ಟ್ರೂ ಮಂಜುನಾಥ್, ಥ್ಯಾಂಕ್ ಯು ಸೊ ಮಚ್. ಬಟ್ ಬಿ ಕೇರ್ಫುಲ್, ನೀವು ಕೂಡ ಹುಷಾರಾಗಿರಿ. ಎಲ್ಲ ಕಡೆ ಓಡಾಡ್ತಿರ್ತೀರಾ, ಒಂದು ಡಿಸ್ಟೆನ್ಸ್ ಅಂತೂ ಇರಲೇಬೇಕು. ಪ್ಲಸ್ ಮಾಸ್ಕು, ಗ್ಲೌಸ್ ಎಲ್ಲವೂ ಕೂಡ ಅಫ್ಕೋರ್ಸ್ ನಮ್ಮ ಆಫೀಸಲ್ಲಿ ಕೂಡ ಅದೆಲ್ಲವನ್ನು ಕೇರ್ ತಗೋತಿದ್ದಾರೆ. ನೀವೆಲ್ಲಿ ಕೆಲಸ ಮಾಡ್ತಿರೋ, ಹೊರಗಡೆ ಬಂದಾಗ ಈ ಥರದ್ದೆಲ್ಲ ಇದ್ದಾಗ ನೀವು ಕೂಡ ವಿ ರಿಕ್ವೆಸ್ಟ್ ಆ ಥರದ ಹೆಲ್ಪ್ ಮಾಡೋಕೆ ಹೋದ್ರೂ ಕೂಡ ಒಂದಷ್ಟು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲೇಬೇಕು, ಪ್ರಿಕಾಷನರಿ ಮೆಷರ್ಸ್ಗಳನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲಿಗೆ ಈ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಮುಂದಿನ ಸುದ್ದಿಗಳು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೆಲವೇ ಕ್ಷಣದಲ್ಲಿ ನನ್ನ ಕೊಲೀಗ್ಸ್ ಆ ಎಲ್ಲ ಸೈನಿಕರನ್ನ ಸ್ಪೆಷಲ್ ಆಗಿ ನಿಮ್ಗೆ ತೋರಿಸುವಂಥ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿದ್ದಾರೆ. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.